ಕಾರ್ಮಿಕ ಮಿತ್ರರಿಗೆ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಗೀಕಾರವನ್ನು ಹಾಕಿದ್ದಾರೆ. ಏನಕ್ಕೆ? ಇದರಿಂದ ಕಾರ್ಮಿಕರಿಗೆ ಆಗುವಂಥ ಲಾಭಗಳೇನು? ಶೀಘ್ರವೇ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿ ವೆಲ್ಫೇರ್ ಬೋರ್ಡ್ ಸ್ಥಾಪನೆ ಆಗುತ್ತೆ. ಇದಕ್ಕಾಗಿ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ. ರಾಜ್ಯದಲ್ಲಿ ಪ್ಲಾಟ್ಫಾರಂ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆಯನ್ನು ಪ್ರೊಟೆಕ್ಷನನ್ನು ಒದಗಿಸುವ ಉದ್ದೇಶಕ್ಕಾಗಿ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ರಚನೆಗೆ ಸುಗ್ರೀವಾಜ್ಞೆ ಹೊರಬಿದ್ದಿದೆ. ಈ ಸುಗ್ರೀವಾಜ್ಞೆಗೆ ಗವರ್ನರ್ ಅವರು ಕೂಡ ಅಂಕಿತ ಹಾಕಿದ್ದಾರೆ. ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ರೂಪಿಸಿರುವ ಕರ್ನಾಟಕ ಪ್ಲಾಟ್ಫಾರಂ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಸುಗ್ರೀವಾಜ್ಞೆ 2025ಕ್ಕೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಗಿಗ್ ಕಾರ್ಮಿಕರಿಗೆ ಆಕ್ಸಿಡೆಂಟಲ್ ಪರಿಹಾರವನ್ನು ಕೊಡೋಕ್ಕೆ, ನೈಸರ್ಗಿಕ ಮರಣ ಪರಿಹಾರ, ಅಂತ್ಯ ಸಂಸ್ಕಾರ ವೆಚ್ಚ, ವಿವಾಹ ವೆಚ್ಚ, ಹೆರಿಗೆ ಭತ್ಯೆ, ಮಕ್ಕಳ ಶೈಕ್ಷಣಿಕ ಸಹಾಯ ಹಸ್ತ ಚಾಚವು, ಭವಿಷ್ಯ ನಿಧಿ, ವಸತಿ ಸೌಲಭ್ಯಗಳು, ಮನೆಗಳನ್ನು ಕಟ್ಟಿಕೊಡೋದು, ಕೌಶಲ್ಯಾಭಿವೃದ್ಧಿ ಹಾಗೂ ವೃದ್ಧಾಪ್ಯದಲ್ಲಿ ನೆರವು ನೀಡುವಂತಹ ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಹಂತ ಹಂತವಾಗಿ ಈ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಒದಗಿಸುವ ಚಿಂತನೆಯನ್ನು ಮಾಡಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ವೆಲ್ಫೇರ್ ಬೋರ್ಡನ್ನು ಸ್ಥಾಪನೆ ಮಾಡುತ್ತೆ. ಅಗ್ರಿಗೇಟರ್ ಸಂಸ್ಥೆಗಳು ವಹಿವಾಟಿನಿಂದ ಪಡೆದಂಥ ಆದಾಯದಲ್ಲಿ 1% ಹಾಗೂ ಗರಿಷ್ಠ 5% ಹಣವನ್ನು ಮಂಡಳಿ ಸಂಗ್ರಹಿಸುತ್ತೆ. ಈ ಹಣವನ್ನು ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಬಳಸುವುದು ಸುಗ್ರೀವಾಜ್ಞೆಯ ಉದ್ದೇಶ. ಈ ಮಂಡಳಿ ಕಾರ್ಮಿಕರ ಸಚಿವರ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಈ ಮಂಡಳಿಯಲ್ಲಿ ಏನು ಸ್ಟೇಟಲ್ಲಿರುವಂಥ ಲೇಬರ್ ಮಿನಿಸ್ಟರ್ ಇರ್ತಾರಲ್ಲ, ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಕಾರ್ಮಿಕ ಇಲಾಖೆ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆ ACS ಅಥವಾ ಕಾರ್ಯದರ್ಶಿಗಳು ಅಥವಾ ಜಂಟಿ ಕಾರ್ಯದರ್ಶಿಗಳು, ವಾಣಿಜ್ಯ ಇಲಾಖೆ ಆಯುಕ್ತರು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಮಂಡಳಿಯ ಸದಸ್ಯರಾಗಿ 4 ಗಿಗ್ ಕಾರ್ಮಿಕ ಪ್ರತಿನಿಧಿಗಳು, ಕಾರ್ಮಿಕರ ಕಡೆಯಿಂದ 4 ಜನ ಕಾರ್ಮಿಕ ಪ್ರತಿನಿಧಿಗಳು ಇದರಲ್ಲಿ ಇರ್ತಾರೆ. ನಾಮನಿರ್ದೇಶನ ಮಾಡೋಕ್ಕೆ ಅವಕಾಶಗಳಿದೆ. 5 ಲಕ್ಷ ಮಂದಿಗೆ ಇದರಿಂದ ಉಪಯೋಗ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂಥ 5 ಲಕ್ಷ ಗಿಗ್ ಕಾರ್ಮಿಕರಿಗೆ ಇದರಿಂದ ಯೂಸ್ ಆಗುತ್ತೆ. ಗಿಗ್ ಕಾರ್ಮಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ನಿಖರ ದತ್ತಾಂಶ ಇಲ್ಲ, ಇದನ್ನು ಸರ್ವೆ ಮಾಡಿಲ್ಲ. ಎಷ್ಟು ಜನ ಗಿಗ್ ಕಾರ್ಮಿಕರಿದ್ದಾರೆ, ಎಷ್ಟು ಜನ ಗಿಗ್ ಕಾರ್ಮಿಕರು ನೋಂದಣಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾದ ದತ್ತಾಂಶ ಇಲ್ಲ. ಈ ಕಾರ್ಮಿಕ ಮಂಡಳಿ ಆದಾಗ, ಕಲ್ಯಾಣ ಮಂಡಳಿ ಆದಾಗ ಪ್ರತಿಯೊಬ್ಬರು ಅದರಲ್ಲಿ ನೋಂದಣಿ ಮಾಡ್ಕೊಂಡಿರೋದ್ರಿಂದ ಎಕ್ಸಾಕ್ಟು ಎಷ್ಟು ಜನ ಕಾರ್ಮಿಕರು ಇದ್ದಾರೆ, ಲೇಬರ್ಸ್ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿಗತ್ತೆ. ಆದರೆ ನೀತಿ ಆಯೋಗ 2023ರ ವರದಿ ಅನ್ವಯ ಸ್ವಿಗ್ಗಿ, ಝೊಮ್ಯಾಟೊಗಳಲ್ಲಿ ಡೆಲಿವರಿ ಮಾಡುವ ರೈಡರ್ ಶೇವರ್ ಸರ್ವಿಸ್ಗಳಾದ ಓಲೋ, ಊಬರ್, ನಮ್ಮ ಯಾತ್ರಿ ಸೇರಿದಂತೆ ಅಪ್ಲಿಕೇಶನ್ ಆಧಾರಿತ ಚಾಲಕರು ಇ ಕಾಮರ್ಸ್ ಸಂಸ್ಥೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಸೇರಿದಂತೆ ಇತರೆ ಪ್ಲಾಟ್ಫಾರ್ಮ್ಗಳಲ್ಲಿ ಪೂರ್ಣಕಾಲೀನ ಅಥವಾ ಅರೆಕಾಲೀನ ಡೆಲಿವರಿ ನೌಕರರಾಗಿ ಕರ್ತವ್ಯ ನಿರ್ವಹಿಸುವಂತಹ ಗಿಗ್ ಕಾರ್ಮಿಕರ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಇದ್ದಾರೆ. ಈ ಕಾರ್ಮಿಕರೆಲ್ಲರನ್ನೂ ಒಗ್ಗೂಡಿಸಿ ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದು ರಾಜ್ಯ ಸರ್ಕಾರದ ಉದ್ದೇಶ. ಆ ಉದ್ದೇಶಕ್ಕಾಗಿ ಈಗ ಸುಗ್ರೀವಾಜ್ಞೆ ಹೊರಡಿಸಿದೆ. ಅದ್ರ ಜೊತೆಯಲ್ಲಿ ರಾಜ್ಯಪಾಲರು
ಕಳೆದ ಸಚಿವ ಸಂಪುಟದಲ್ಲಿ ತೀರ್ಮಾನದಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವರ್ಗಾವಣೆ ತಿದ್ದುಪಡಿ ನಿಯಮಕ್ಕೆ ಕೂಡ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದರೆ ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸೇವೆ ಮಾಡುವಂಥ ಸುಗ್ರೀವಾಜ್ಞೆಗೂ ಕೂಡ ರಾಜ್ಯಪಾಲರು ಅಂಗೀಕಾರಕ್ಕೆ ಸಹಿ ಹಾಕಿ ಅಂಗೀಕಾರ ಮಾಡಿದ್ದಾರೆ. ಸ್ನೇಹಿತರೆ, ಈ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಗಿಗ್ ಕಾರ್ಮಿಕರು ಆಕ್ಸಿಡೆಂಟಲ್ಲಿ ಏನಾದರೂ ಡೆತ್ ಆಗಿದ್ದರೆ ಅಥವಾ ಆಕ್ಸಿಡೆಂಟ್ ಆಗಿದ್ದರೆ ಆವಾಗ ಪರಿಹಾರ ಕೊಡುವಂಥ ಅವಕಾಶ ಇದೆ. ನೈಸರ್ಗಿಕ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಪರಿಹಾರ, ಅಂತ್ಯ ಸಂಸ್ಕಾರ ವೆಚ್ಚ, ವಿವಾಹ ಭತ್ಯೆ, ಹೆರಿಗೆ ಭತ್ಯೆ, ಗಿಗ್ ಕಾರ್ಮಿಕರ ಎಜುಕೇಷನ್ನಿಗೆ ಹೆಲ್ಪ್ ಮಾಡೋಕ್ಕೆ ಧನ ಸಹಾಯ, ಭವಿಷ್ಯ ನಿಧಿ ಅಂದರೆ ಪೆನ್ಷನನ್ನು ಕೊಡುವಂಥ ವ್ಯವಸ್ಥೆ, ಗಿಗ್ ಕಾರ್ಮಿಕರಿಗೆ ಮನೆ ಇಲ್ಲ ಅಂದರೆ ಮನೆಗಳನ್ನು ಕಟ್ಟಿಕೊಡುವಂಥ ಕಾರ್ಯಕ್ರಮ, ಕೌಶಲ್ಯಾಭಿವೃದ್ಧಿ ಹಾಗೂ ವೃದ್ಧಾಪ್ಯದಲ್ಲಿ ಇಂಪಾರ್ಟೆಂಟಾಗಿ ವೃದ್ಧಾಪ್ಯದಲ್ಲಿ ಪಿಂಚಣಿ ಕೊಡುವಂಥ ಕಾರ್ಯಕ್ರಮ ಈ ಗಿಗ್ ಕಲ್ಯಾಣ ಮಂಡಳಿಯಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಮಿಕರಿಗೂ ಈ ಮಾಹಿತಿಯನ್ನು ತಪ್ಪದೇ ಶೇರ್ ಮಾಡಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ನನ್ನ ಒಂದು ಸಲಹೆ ಏನಂದರೆ, ರಾಜ್ಯ ಸರ್ಕಾರಕ್ಕೆ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಜೊತೆಯಲ್ಲಿ ಎಲ್ಲ ಗಿಗ್ ಕಾರ್ಮಿಕರನ್ನು ಕೂಡ EPFO ನೌಕರರು ಅಂತ ಘೋಷಣೆ ಮಾಡಿ PF ಹಾಗೂ ಪಿಂಚಣಿ ಸಿಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತ, ಹಾಗೂ ಗಿಗ್ ಕಾರ್ಮಿಕರ ಓಡಾಟಕ್ಕಾಗಿ ವಾಹನ ಸೌಲಭ್ಯಗಳಿಗೆ ರಿಯಾಯಿತಿ ದರದಲ್ಲಿ ಹಾಗೂ ಸಬ್ಸಿಡಿ ದರದಲ್ಲಿ ವಾಹನವನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಈ ಗಿಗ್ ಕಾರ್ಮಿಕರಿಗೂ ಕೂಡ ESI ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊಂತ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರು